ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬರ್ಗರ್ ಫ್ರಮ್ ಸ್ಕ್ರ್ಯಾಚ್ ಮಾಡಿದೆ. 4 ಆಲೂಗಡ್ಡೆ ತೊಗೊಂಡೆ. ಅದನ್ನು ಈ ಥರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ 2 ಪೀಸ್ ಮಾಡಿ ಎಲ್ಲ ಆಲೂಗಡ್ಡೆನೂ ಹಾಕಿದೆ. ಅದಕ್ಕೆ ನೀರು ಹಾಕ್ಕೊಂಡು 3 ವಿಶಿಲ್ ಬರೋ ಗಂಟ ವಿಶಿಲ್ ಓಡಿಸ್ಬೇಕು. ಆಮೇಲೆ ಬ್ರೆಡ್ ಕ್ರಮ್ಸ್ ಇರಲಿಲ್ಲ ಅಂದ್ಬಿಟ್ಟು ಬನ್ನಲ್ಲೇ ಮೇಲೆ ಪಾರ್ಟೆಲ್ಲ ತೆಗೆದ್ಬಿಟ್ಟು ಅದು ಒಳಗಡೆ ಪಾರ್ಟ್ ಇರೋದನ್ನೆಲ್ಲ ಚೂರು ಮಾಡಿ ಅದನ್ನು ಒಂದೊಂದು ಬಟ್ಲಲ್ಲಿ ಹಾಕ್ಕೊಂಡೆ. ಅದೆಲ್ಲ ಪೀಸ್ ಮಾಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ ಅದನ್ನು ಸಣ್ಣದಾಗಿ. ಈ ಥರ ಪೌಡರ್ ಆಗಬೇಕು ಅದು. ಆಮೇಲೆ ವಿಶಿಲ್ ತೆಗೆದು ಆಲೂಗಡ್ಡೆನೆಲ್ಲ ಚೆಕ್ ಮಾಡಿದೆ, ಬೆಂದಿತ್ತು. ಅದನ್ನು ಈ ಥರ ಚಾಕುವಲ್ಲಿ ಸುಲಿತಾ ಇದ್ದೀನಿ. ಎಲ್ಲ ಆಲೂಗಡ್ಡೆನೂ ಈ ಥರ ಸುಲ್ಕೊಂಡು ಅದನ್ನು ಪೂರ್ತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಆಮೇಲೆ ಚಿಲ್ಲಿನ ಸಣ್ಣದಾಗಿ ಸಿಸರಿಂದ ಕಟ್ ಮಾಡಿಕೊಂಡೆ. ಆಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಫ್ರೈ ಮಾಡಿ ಚಿಲ್ಲಿ ಹಾಕಿ ಅದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿನೆಲ್ಲ ಫ್ರೈ ಮಾಡಿಕೊಂಡು ಗರಂ ಮಸಾಲ, ಜೀರಾ ಪೌಡರು ಮತ್ತು ಕೊರಿಯಂಡರ್ ಪೌಡರ್ ಹಾಕ್ಕೊಂಡೆ. ಅದನ್ನು ಮಾಡಬೇಕಾದಾಗ ನಾನು ಸ್ಟವ್ವೇ ಆನ್ ಮಾಡ್ಕೊಂಡಿರಲಿಲ್ಲ, ಆಮೇಲೆ ಹಚ್ಕೊಂಡೆ. ಆಮೇಲೆ ಸಣ್ಣದಾಗಿ ಸ್ಮ್ಯಾಶ್ ಮಾಡಿದೆ ಅದನ್ನು. ಆಮೇಲೆ ಅದಕ್ಕೆ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿದೆ. ಇದು ಬಟಾಣಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಆಮೇಲೆ ಲಿಂಬೆಹಣ್ಣು ಹಾಕಿದೆ. ಅದು ಸ್ವಲ್ಪ ಗಟ್ಟಿ ಆಗಲಿ ಅಂದ್ಬಿಟ್ಟು ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ. ಇನ್ನೊಂದು ಚೂರು ಹಾಕ್ಕೊಂಡೆ. ಆಮೇಲೆ ಕಾರ್ನ್ಫ್ಲೋರು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆವಾಗಲೇ ಮಾಡಿರೋ ಆಲೂಗಡ್ಡೆ ಪಲ್ಯ ತೊಗೊಂಡು ನೀಟಾಗಿ ರೌಂಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕಾರ್ನ್ಫ್ಲೋರಲ್ಲಿ ಎದ್ದು ಆಮೇಲೆ ಬ್ರೆಡ್ ಕ್ರಮ್ಸ್ ಎದ್ಬಿಟ್ಟು ಎಣ್ಣೆಗೆ ಹಾಕೋದು. ಅದನ್ನೆಲ್ಲ 3 ಮಾಡಿಟ್ಕೊತಾ ಇದ್ದೀನಿ. ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಎಣ್ಣೆ ಕಮ್ಮಿ ಆಗೋಗಿತ್ತು ಅಂದರೂ ಫ್ರೈ ಮಾಡಿದೆ. ಅದನ್ನು ಎತ್ಕೊಂಡು ಇವಾಗ ಬರ್ಗರ್ ಸಾಸ್ ಮಾಡೋಕ್ಕೆ ಸ್ವಲ್ಪ ಕೆಚಪ್ಪು ಆಮೇಲೆ ಸ್ವಲ್ಪ ಮಿಯೋನೀಸ್ನ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಸ್ ಹಚ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಇಟ್ಬಿಟ್ಟು ಅದರ ಮೇಲೆ ಆಲೂಗಡ್ಡೆ ಪ್ಯಾಟೀಸ್ ಹಾಕಿ ಇನ್ನೊಂದು ಬನ್ ಕವರ್ ಮಾಡಬೇಕು. ಕ್ಲಿಪ್ಪಿಂಗ್ ಮಿಸ್ ಆಗೋಗ್ತಿದೆ. ಸೊ ಬರ್ಗರ್ ಫ್ರಮ್ ಸ್ಕ್ರ್ಯಾಚ್ ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.